ಈಗಾಗಲೇ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ, ಒಂದೊಂದೇ ಸುದ್ದಿಗಳನ್ನ ಕೂಡ ಕೊಡ್ತಾ ಇದ್ವಿ ಏನಾಗಿದೆ ಅಂತ ಹೇಳಿ. ಒಂದು ರೀತಿಯಾಗಿ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಅದು. ಹಾಸನದಲ್ಲಿ ಗುಂಡಿಟ್ಟು ಹತ್ಯೆಗೈದು ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ. ಗುಂಡಿನ ದಾಳಿಯಲ್ಲಿ ಮೃತಪಟ್ಟವರ ಗುರುತು ಕೂಡ ಈಗ ಪತ್ತೆ ಆಗ್ತಾ ಇದೆ. ಶರಾಫತ್ ಅಲಿ ಮತ್ತು ಆಸಿಫ್ ಅಂತ ಹೇಳಿ. ಸೊ ಹಾಸನದ ಶರಾಫತ್ ಅಲಿ, ಬೆಂಗಳೂರಿನ ಆಸಿಫ್ ಅಲಿ. ಸೊ ಕಾರ್ ಮಾತ್ರ ಮೈಸೂರಿನ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಘಟನಾ ಸ್ಥಳದಲ್ಲಿ ರಿವಾಲ್ವರ್ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಸ್ಥಳಕ್ಕೆ ಬೆರಳಚ್ಚು ತಜ್ಞರ ತಂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ಸೊ ಆಂಬ್ಯುಲೆನ್ಸ್ ಕೂಡ ಈಗ ಕರೆಸಿದ್ದಾರೆ. ಮೃತದೇಹವನ್ನು ಸಾಗಾಣಿಕೆ ಮಾಡಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಕೂಡ ಬರಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು, ಆಮೇಲೆ ರಿಪೋರ್ಟ್ ಬರಬೇಕು. ಹೇಗಾಯಿತು ಏನು ಅಂತ ಈಗ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡ್ತಾರೆ. ಯಾರು ಮೊದಲು ಗುಂಡು ಹೊಡೆದ್ರು ಆಮೇಲೆ ಗುಂಡು ಹೊಡ್ಕೊಂಡ್ರು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸೊ ಮೋಸ್ಟ್ಲಿ ಕಾರಿನ ಒಳಗಡೆಗಿರುವಂಥವ್ರೆ ಆಮೇಲೆ ಹೊಡೆದಂಗೆ ಕಾಣಿಸ್ತಾ ಇದೆ. ಅದು ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರೋದಂದ್ರೆ ಇಬ್ರು ಜನ ಬಂದಿದ್ದಾರೆ. ಇಲ್ಲಿ ತಾವೆಲ್ಲ ಗೊತ್ತಂಗೆ ಒಂದು ಸಣ್ಣ ಸೈಟ್ ಒಂದಿದೆ, ಆ ಸೈಟಿಗೆ ನೋಡೋಕೆ ಬಂದಿದ್ದಾರೆ. ಇಬ್ಬರು ವ್ಯಕ್ತಿಯರು ಯಾರಂತ ನಮಗೆ ಇನ್ನೂ ಸ್ಪಷ್ಟ ಆಗಿರಲಿಲ್ಲ. ಆದರೆ ಅಕ್ಕಪಕ್ಕ ಮನೆಯವರು ನೋಡಿದ್ದಾರೆ. ಆ ಸಮಯದಲ್ಲಿ ಇಬ್ಬರು ಮಾತಾಡಿಕೊಂಡು ಸೈಟ್ ಬಗ್ಗೆ ಮಾತಾಡಿಕೊಂಡು ಕಾರ್ ಹತ್ರ ಬಂದಿದ್ದಾರೆ. ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅದಾದಮೇಲೆ ಅವ್ರಿಗೆ ಎರಡು ಶಬ್ದ ಬಂದು ನೋಡಾದ್ಮೇಲೆ ಒಬ್ಬರು ಹೊರಗಡೆ ಬಿದ್ದಿದ್ರು, ಒಬ್ಬರು ಕಾರ್ ಒಳಗಡೆ ಇದನ್ನು ನೋಡಿದ್ದಾರೆ. ಅದ್ರ ಮೇಲೆ ನಮಗೆ ಕರೆದು ನಾವು ತನಿಖೆಯನ್ನು ಮುಂದುವರಿಸುವಾಗ ಒಬ್ಬರಿಗೆ ಹೆಡ್ ಇಂಜುರಿ, ಯಾರು ಬಾಡಿ ಹೊರಗಡೆ ಇದೆ ಅವ್ರಿಗೂ ತಲೆಯಲ್ಲಿ ಒಂದು ಹೆಡ್ ಇಂಜುರಿ ಇದೆ, ಮತ್ತು ಹೊರಗಡೆದವ್ರಿಗೆ ಸೆಲ್ಫ್ ಮೇಡ್ ಇಂಜುರೀಸ್ ಇದೆ. ಆ್ಯಂಡ್ ನಾವು ಈಗ ತಾವೆಲ್ಲ ನೋಡಿದಂಗೆ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ನಮ್ಮದು ಫಾರೆನ್ಸಿಕ್ ಟೀಮ್ ಮತ್ತು ನಮ್ಮ ಸೋಕೋ ಟೀಮ್ ಯಾರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಪ್ರೈಮರಿಲಿಯಾಗಿ ಒಬ್ಬರು ಇನ್ನೊಬ್ಬರಿಗೂ ಫೈರ್ ಮಾಡಿ ಅವರು ಸ್ವತಃ ಮಾಡ್ದಂಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಲೀವ್ ಆಗ್ತಾ ಇದೆ. ಬಟ್ ವಿ ವಿಲ್ ಡೂ ಫರ್ದರ್ ಇನ್ವೆಸ್ಟಿಗೇಷನ್. ಯಾರು ಎಲ್ಲಿ ಅವರು ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ಈಗ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗೇ ಇದೆ. ಆದರೆ ಅದು ಒಂದು ವೇಳೆ ಹಾಸನಿಗೆ ಏನಾದರೂ ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದೊಂದು ನಾವು ಅದನ್ನು ತನಿಖೆಯನ್ನು ನಾವು ಮಾಡ್ತಾ ನಮಗೆ ಇದು ಇಲ್ಲಿ ಇರೋರು ನೋಡೋದ್ರ ಪ್ರಕಾರ ಒಂದು 12-12:30 ಟೈಮ್ಗಳಲ್ಲಿ ಅಂತ ಹೇಳ್ತಾರೆ. ಬಟ್ ನಾವು ಇನ್ನು ಸ್ಪಷ್ಟತೆ ಯಾರು ಇವರಿಬ್ರು ಬಿಟ್ಟು ಬೇರೆ ಯಾರು ನೋಡಿಲ್ಲ, ಬೇರೆ ಯಾರು ಇರಲಿಲ್ಲ. ನಾವು ಮಾಡ್ತಾ ಇದೀವಿ. ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಬರೀ ಅವರಿಬ್ರು ಮಾತ್ರ ಬಂದಿದ್ದಾರಂತೆ ನಮ್ಗೆ ಮಾಹಿತಿ. ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಅವರಿಬ್ರನ್ನೇ ಗುಂಡಿನ ದಾಳಿ ಮಾಡೋ ಸಾಧ್ಯತೆ ಅಂತೂ ಇರ್ತದೆ. ಇನ್ನೊಂದು ಸೆಲ್ಫ್ ಮಾಡ್ಕೊಂಡಿರೋದಕ್ಕೆ ಸಾಧ್ಯತೆ ಅಂತೂ ಜಾಸ್ತಿ ಇರುತ್ತೆ. ರಿಜಿಸ್ಟ್ರೇಷನ್ ಈಗ ರಿಜಿಸ್ಟ್ರೇಷನ್ ಬಂದು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬರ್ತಾ ಇದೆ. ಆದ್ರೆ ಅದು ಒಂದು ವೇಳೆ ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಒಂದು ಕಡೆ ರಿಜಿಸ್ಟ್ರೇಷನ್ ಆಗಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದ ಬಗ್ಗೆ ನಾವು ಸ್ಪಷ್ಟತೆ ಅಂತ ಸದ್ಯಕ್ಕೆ ನಾವು ಒಂದು ವೆಪನ್ ಅಂದ್ರೆ ನಮ್ಗೆ ಕಂಡು ಬರ್ತಾ ಇದೆ, ಕಾರ್ ಒಳಗಡೆ ಕಂಡು ಬರ್ತಾ ಇದೆ. ಬಟ್ ನಾವು ಪೂರ್ಣವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಸೊ ಅಲ್ಲಿ ಈಗಾಗಲೇ SP ಅವರು ಹೇಳ್ತಾ ಇದ್ರು, ಮೊಹಮ್ಮದ್ ಸುಜಾತಾ ಅವರು. ಸೊ ಅಲ್ಲಿ ಏನಾಗಿದೆ ಅಂತೇಳಿ ಒಬ್ಬರು ಗುಂಡು ಹೊಡೆದಿದ್ದಾರೆ. ಅದಾದ ನಂತರ ಇನ್ನೊಬ್ಬರು ಪಾಡಿಗೆ ಅವರೇ ಗುಂಡು ಹೊಡ್ಕೊಂಡು ಸಾವನ್ನಪ್ಪಿದ್ದಾರೆ ಅಂತೇಳಿ. ಆಸ್ತಿಯ ವಿಚಾರದಲ್ಲಿ ನಡೆದಿರುವಂಥದ್ದು. ಸೊ ಈ ಆಸ್ತಿಯ ವಿಚಾರದಲ್ಲಿ ಏನು ಬೇಕಾದರೂ ಆಗುತ್ತೆ, ಯಾವ ಹಂತದಲ್ಲಾದರೂ ಹೋಗುತ್ತೆ. ಜೀವನದಲ್ಲಿ ಆಸ್ತಿಯನ್ನು ಗಳಿಸ್ಕೊಳ್ಬೋದು ರೀ, ಜಾಗ ಇನ್ನೊಂದು ತೊಗೋಬೋದು, ದುಡಿಬೋದು. ಜೀವ ಹೋದ ಮೇಲೆ ಏನಾಗುತ್ತೆ? ಆ ಕುಟುಂಬ ನೋಡಿ ಹೆಂಗೆ ಒದ್ದಾಡ್ತಾ ಇದೆ ಪಾಪ. ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ ಒಟ್ಟಾರೆಯಾಗಿ ಒಂದು ಚಿತ್ರಣ ಸಿಕ್ಕಿದೆಯಾ ಈ ಘಟನೆಗೆ ಸಂಬಂಧಪಟ್ಟಂಗೆ? ಈಗ ಸೊ ಆಸ್ತಿ ವಿಚಾರಕ್ಕೆ ಹತ್ಯೆ ಮಾಡಿ ತಾನು ಕೂಡ ಬಳಿಕ ಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ಹಾಸನದ ಹೊಯ್ಸಳ ನಗರದಲ್ಲಿ ಆಗಿದೆ. ರಿವಾಲ್ವರ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಬ್ಬರು ಅದರಲ್ಲಿ ಶರಾಫತ್ ಅಲಿ ಹಾಸನದವರು, ಇನ್ನೊಂದು ಕಡೆಗೆ ಆಸಿಫ್ ಅಂತ ಹೇಳಿ ಬೆಂಗಳೂರಿನವರು ಅಂತ ಹೇಳ್ತಾ ಇದ್ದಾರೆ.